ನಾಳೆ 21ನೇ ತಾರೀಕು ಬೆಳಿಗ್ಗೆನೆ ನಿನ್ನ ಗಲ್ಗಂಬಕ್ಕೇರಿಸ್ತಾರೆ. ಈ ಸಮಯದಲ್ಲಿ ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಯಾರಿಂದನೂ ಸಾಧ್ಯ ಇಲ್ಲ. ಹಿಂದಿನ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನಾನಿಂಥ ಪಾಪದ ಕೆಲಸನ ಮಾಡ್ಬೇಕಾಗಿ ಬಂದಿದ್ದೆ ವೀರೇನ್. ದೇವರ ಹತ್ರ ನಿನ್ನ ನೋವನ್ನು ಹೇಳ್ಕೊಂಡು ಸಾವನ್ನು ಪ್ರಾರ್ಥನೆ ಮಾಡ್ಕೋ. ನಾನು ನಿನಗೆ ಏನು ಹೇಳಬೇಕೋ ಮಾತೇ ಬರ್ತಿಲ್ಲ. ಭಾರತ ದೇಶದ ಸ್ವಾತಂತ್ರ್ಯ, ನಾನು ಇದೊಂದೇ ಪ್ರಾರ್ಥನೆ ಮಾಡೋದು. ಜೀವನ ಒಂದೇ, ಮತ್ತೆ ದೇಶನ ಸ್ವತಂತ್ರಗೊಳಿಸೋದೇ ಅವನ ಉದ್ದೇಶ. ಅವರ ಹೋರಾಟನ ನಾವು ವಿಫಲ ಆಗೋಕ್ ಬಿಡೋದಿಲ್ಲ. ನನ್ನ ಕ್ಷಮಿಸ್ಬಿಡು ವೀರೇನ್. ನಾನು ನಿನಗೋಸ್ಕರ ಏನು ಮಾಡೋಕ್ಕಾಗ್ಲಿಲ್ಲ. ನನಗೊಂದು ಕಾಗದ ಕೊಡ್ತೀರಾ? ಖಂಡಿತ ಕೊಡ್ತೀನಿ ವೀರೇನ್. ಆ ಕಾಗದ ತಗೊಂಡು ನೀನೇನ್ ಮಾಡ್ತೀಯ? ಸಾಯೋದಕ್ಕೂ ಮೊದಲು ನಾನೊಂದು ಶಪಥ ಮಾಡಿದ್ದೀನಿ. ಆ ಶಪಥನ ನಾನು ಉಳಿಸ್ಕೊಳ್ಳೇಬೇಕು. ಶಪಥ ಮಾಡೋಣ ವೀರೇನ್ ಅಣ್ಣನ ಹೆಸರಲ್ಲಿ. ಎಲ್ಲಿವರೆಗೂ ಪ್ರಾಣ ಇರುತ್ತೋ ನಾವು ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಯಾವುದೇ ಅನ್ಯಾಯನ ಸಹಿಸ್ಕೊಳ್ಳಲ್ಲ. ವೀರೇನ್, ನೋಡು ಸುಭಾಷ್, ನಾಟಕ ನೋಡಕ್ಕೆ ಎಷ್ಟು ಜನ ಬಂದಿದ್ದಾರೆ. ಈ ನಾಟಕ ನಡೀತಿರೋದನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಪೊಲೀಸರಂತೂ ನಮ್ಗೆ ಯಾವ ತೊಂದರೆನೂ ಕೊಡೋಕ್ಕಾಗೋದಿಲ್ಲ. ಆದ್ರೆ ಏನ್ ಗೊತ್ತಾ ಸುಭಾಷ್, ಹೊರಗಡೆ ಪೊಲೀಸರು ಕಾಯ್ತಾ ಇದ್ದಾರೆ. ನಿಮ್ಮಪ್ಪ ಮಾತಾಡಿರೋ ಮಾತುಗಳಿಂದ ಅವ್ರಿಗೆ ಅವಮಾನ ಆಗಿದೆ. ಅವ್ರು ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾವ್ದೇ ಕಾರಣಕ್ಕೂ ಈ ನಾಟಕ ಮಾತ್ರ ನಿಲ್ಬಾರ್ದು. ಹಾಗಾದ್ರೆ ನಾಟಕ ಮುಗಿಯೋವರೆಗೂ ನಾವ್ ಗೆದ್ದಾಗಲ್ಲ. ಏನೇ ಆದ್ರೂ ಕೂಡ ನಾವಿದನ್ನ ಎದುರಿಸ್ಲೇಬೇಕು ಗೋಪಾಲ್. ಆಮೇಲೆ ನಂದು ನಮ್ಮ ಮನೋಬಲನ ನಾವು ಕಡಿಮೆ ಮಾಡ್ಕೋಬಾರ್ದು. ನಾವು ಗೆಲ್ತೀವಿ ಅಂತಾನೆ ಅಂದ್ಕೋಬೇಕು. ಈಗ ನಾವು ಅನಂತಣ್ಣ ಮತ್ತೆ ಗುರುಗಳಿಗೋಸ್ಕರ ಕಾಯ್ತಾ ಇದೀವಿ. ಈ ಗಂಟೆ ಯಾಕೆ ಸದ್ ಮಾಡ್ತಿದೆ ಸುಭಾಷ್? ಇದು ಫಸ್ಟ್ ಬೆಲ್. ಈಗ ಎಲ್ಲರೂ ಬಂದು ಒಳಗಡೆ ಕುತ್ಕೋತಾರೆ. ಇದಾದ್ಮೇಲೆ ಇನ್ನೊಂದು ಬೆಲ್ ಆಗುತ್ತೆ. 3ನೇ ಬೆಲ್ ಆದ ಕೂಡಲೇ ನಾಟಕ ಶುರು ಆಗುತ್ತೆ. ಬನ್ನಿ. ಈ ಕಡೆ ನೋಡಿ. ಇಲ್ಲಿ ನೋಡಿ, ನಾಟಕದ ಬೆಲ್ ಆಯ್ತು, ಆದ್ರೂ ಅನಂತಣ್ಣ ಮತ್ತೆ ಗುರುಗಳಿನ್ನು ಬಂದೇ ಇಲ್ಲ. ಅವ್ರು ಬರೋ ತನಕ ನಾಟಕನ ಹೇಗ್ ಶುರು ಮಾಡಕ್ಕಾಗತ್ತೆ? ಅವ್ರಿಗೆ ಬೇಗ ಬನ್ನಿ ಅಂತ ಹೇಳಿದ್ದೆ ನಾನು. 7 ಗಂಟೆ ಆಗ್ತಾ ಬಂತು. ಅವ್ರಿಗೇನು ತೊಂದರೆ ಆಗಿರಲ್ಲ ತಾನೆ? ಅವ್ರಿಷ್ಟೊತ್ತಿಗೆ ಬಂದು ತಲುಪಿರ್ಬೇಕಾಗಿತ್ತು. ಅವ್ರಿಗೇನಾದ್ರೂ ತೊಂದರೆ ಆಗಿದ್ದಿದ್ರೆ ನಮ್ಗೆ ಸುದ್ದಿ ಬರ್ತಿತ್ತು. ಅವರೆಲ್ಲ ಹೇಗ್ ಬರೋಕ್ಕಾಗುತ್ತೆ? ಹೊರಗಡೆ ಪೊಲೀಸರು ಬೇರೆ ಕಾಯ್ತಾ ಇದ್ದಾರೆ. ಇಲ್ಲಿ ಕೇಳಿ, ನೀವು ಒಂದ್ಸಲ ಹೊರಗೆ ಹೋಗಿ ನೋಡ್ಕೊಂಡ್ ಬನ್ನಿ.
ಅಲ್ಲಿ ಏನಾಗಿದ್ಯೋ ಏನೋ. ಸರಿ, ನಾನೊಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಬೇಡ ಮೇಷ್ಟ್ರೆ, ನೀವೀಗ ಹೊರಗೆ ಹೋಗೋದು ಸರಿ ಇರಲ್ಲ. ಪೊಲೀಸರು ಈಗ್ಲೂ ನಮ್ ನಾಟಕ ನಿಲ್ಸೋ ಪ್ರಯತ್ನ ಮಾಡ್ತಿರ್ತಾರೆ. ನೀವೇನಾದ್ರೂ ಹೊರಗಡೆ ಹೋದ್ರೆ ಸುಮ್ನೆ ನಿಮಗ್ ತೊಂದರೆ ಕೊಡ್ತಾರೆ. ನೀವಿಲ್ಲೇ ಇರಿ, ನಾನೇ ಹೋಗ್ ಬರ್ತೀನಿ. ವಿಭಾ ವಿಭಾ, ನಾವಿವತ್ತು ನಾಟಕ ಪ್ರದರ್ಶನ ಮಾಡ್ತೀವಿ. ಅನು ಅತ್ತೆ, ಖಂಡಿತ ಮಾಡ್ತೀವಿ. ನಾವೆಲ್ಲರೂ ವೀರಣ್ಣನ ಹೆಸರಲ್ಲಿ ಶಪಥ ಮಾಡಿದೀವಿ. ಈ ನಾಟಕ ಇವತ್ತು ಮಾಡೇ ಮಾಡ್ತೀವಿ. ನಾನು ಹೊರಗಡೆ ಹೋಗಿ ನೋಡ್ತೀನಿ. ಅನಂತ ಅಣ್ಣಂಗೆ ಒಳಗ್ ಬರೋಕೆ ಏನಾದ್ರೂ ತೊಂದರೆ ಆದ್ರೆ ನಾನೇನಾದ್ರೂ ಉಪಾಯ ಮಾಡಿ ಅವ್ರನ್ನ ಒಳಗ್ ಕರ್ಕೊಂಡ್ ಬರ್ತೀನಿ. ಸುಭಾಷ್, ಹುಷಾರಾಗಿ ಹೋಗು. ಪ್ರೀತಿಯ ಜತಿನಣ, ಮೊದಲಿಗೆ ನನ್ನ ನಮಸ್ಕಾರಗಳು. ನೀವು ಈ ಪತ್ರವನ್ನು ಓದುವ ಮೊದಲೇ ನಾನು ಈ ಭೂಮಿಯ ಬಿಟ್ಟು ಹೋಗಿರಬಹುದು. ಕಳೆದ ಕೆಲವು ದಿನಗಳಲ್ಲಿ ಈ ಜಗತ್ತು ಮಾಯೆ ಎಂದು ಅರ್ಥವಾಯಿತು. ಬದುಕು ಅಂದ್ರೆ ಏನು, ತ್ಯಾಗದ ಮಹತ್ವ ಏನು ಅಂತ ನನಗೆ ಅರ್ಥ ಆಗಿದೆ. ಆದರೆ ದೇಶದ ಮೋಹವನ್ನು ತ್ಯಾಗ ಮಾಡೋದು ಎಷ್ಟು ಕಷ್ಟ ಅಂತ ನನಗೀಗ ಅರ್ಥ ಆಗಿದೆ ಜತಿನಣ್ಣ. ಆದರೆ ನನಗೆ ಗೊತ್ತಿಲ್ಲದೆ ಒಂದು ಪಾಪ ಮಾಡಿದ್ದೀನಿ ಜತಿನಣ್ಣ. ಇದನ್ನ ನಾನು ಹೇಳದೇ ಇದ್ರೆ ನಾನು ಸತ್ ಮೇಲೂ ನನ್ನ ಆತ್ಮಕ್ಕೆ ಶಾಂತಿ ಸಿಗೋಲ್ಲ. ತಗೋ, ನಿನ್ಗೆ ನೀನ್ ಇಷ್ಟ ತಿಂಡಿ ತಂದಿದ್ದೀನಿ, ನೋಡಿ ಇಲ್ಲಿ. ಸಂಶೋಲಂ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಭಾಗ ಜತೀನ್, ಸ್ವದೇಶಿಗಳ ನಾಯಕನಾಗಿದ್ದ ಭಾಗ ಜತೀನ್ ಸರ್ಕಾರದ ಸಾಕ್ಷಿಯಾಗಲು ಒಪ್ಪಿದ್ದಾನೆ. ಜತೀನಣ್ಣ, ಯಾಕೆ ಹೀಗೆ ಮಾಡತ್ರೆ? ಜತೀನಣ್ಣ, ನೀವ್ ಈ ತರ ಮಾಡಬಾರ್ದಾಗಿತ್ತು. ಯುಗಾಂತರ ಪತ್ರಿಕೆಯವರು ಸುಳ್ಳು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಇದರಲ್ಲೇ ಮೋಸ ಆಗಿರೋದು. ಆಗಸ್ಟಿನ್ ಅವರು ನಿನಗೆ ಸುಳ್ಳು ಪೇಪರ್ ಸಿಗೋ ಹಾಗೆ ಮಾಡಿದ್ರು. ಆ ಪೇಪರ್ನಲ್ಲಿ ಇದ್ದಿದ್ದೆಲ್ಲ ಸುಳ್ಳು ಸುದ್ದಿನೇ. ಸತ್ಯವಾಗ್ಲೂ ಯುಗಂಧರ್ ಪೇಪರ್ನವರು ಈ ಸುದ್ದಿನ ಪ್ರಿಂಟೇ ಮಾಡಿರಲಿಲ್ಲ. ಇಂತಿ ನಿಮ್ಮ ವೀರೇನ್. ಏನಾದ್ರೂ ಮಾಡೋದಿದ್ರೆ ಬೇಗ ಮಾಡು. ಯಾರಾದ್ರೂ ಬಂದ್ರೆ ತುಂಬಾ ಕಷ್ಟ ಆಗತ್ತೆ. ಈ ಪತ್ರನ ನೀವು ಜತಿನಣ್ಣ ಕೊಟ್ಬಿಡಿ. ಇಲ್ದೇ ಇದ್ರೆ ಪೊಲೀಸ್ ಅವ್ರು ಏಟಿನ ನೋಗಿಂತ ಇದೇ ದೊಡ್ಡ ನೋವಾಗಿ ನನಗೆ ಉಳ್ಕೊಂಡ್ಬಿಡುತ್ತೆ. ಯಾವಾಗ ಜತಿನಣ್ಣ ನಿಮಗೆ ಸಿಕ್ಕಿದ ತಕ್ಷಣ ಇದನ್ನ ಕೊಟ್ಬಿಡಿ. ನಾನು ಎಲ್ಲಾ ಪ್ರಯತ್ನನೂ ಮಾಡ್ತೀನಿ. ಪ್ರಯತ್ನ ಅಲ್ಲ, ನೀವು ಈ ಕೆಲಸನ ಮಾಡಲೇಬೇಕು. ನನ್ನಿಂದ ಜತಿನಣ್ಣ ಖಂಡಿತವಾಗ್ಲೂ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೋತಾರೆ. ಈ ಪತ್ರ ಇದೆಯಲ್ಲ, ಅದನ್ನ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ಜತಿನಣ್ಣ ಸಿಕ್ಕಿದ್ರೆ ಇದನ್ನ ನಾನು ಕೊಟ್ಟೆ ಅಂತ ಹೇಳಿ. ಜತೀಂದ್ರನಾಥ್ ಕಟಕ್ನಲ್ಲೇ ಇದ್ದಾನೆ, ಅವನ್ನ ಹಿಡೀರಿ ಅಂತ ಕಟಕ್ ಪೊಲೀಸ್ ಅವ್ರಿಗೆ ಟೆಲಿಗ್ರಾಮ್ ಕಳಿಸಿದ್ದಾರೆ. ಗೊತ್ತಿಲ್ಲ ನಂಗೆ ಜತೀಂದ್ರನಾಥ್ ಏನಾದ್ರೂ ಅರೆಸ್ಟ್ ಆಗ್ತಾನೋ ಇಲ್ವೋ ಅಂತ. ನನ್ನಿಂದಾಗಿ ಪೊಲೀಸ್ ಅವರು ಇವತ್ತು ಜತೀನಣ್ಣನ ಹುಡುಕ್ತಿದ್ದಾರೆ. ಅವರು ದೇಶಕ್ಕೋಸ್ಕರ ಎಷ್ಟೆಲ್ಲ ಕೆಲಸ ಮಾಡೋದಿದೆ. ಅವರು ಆ ಕೆಲಸನೆಲ್ಲ ಮಾಡಿ ಮುಗಿಸೋದಕ್ಕೆ ಮುಂಚೆನೆ ಪೊಲೀಸ್ ಅವರು ಅವ್ರನ್ನ ಯಾವುದೇ ಕಾರಣಕ್ಕೂ ಹಿಡ್ಕೋಬಾರ್ದು. ಅದು ಅನ್ಯಾಯ ಆಗುತ್ತೆ. ನಾನು ತಪ್ಪು ಮಾಡ್ಬಿಟ್ಟೆ. ನೀನ್ ಯಾವ ಕಾರಣಕ್ಕೂ ಮನಸ್ಸನ್ನ ಕೆಡಿಸ್ಕೋಬೇಡ. ನಾನು ಮಾತು ಕೊಡ್ತಾ ಇದ್ದೀನಿ, ಈ ಪತ್ರ ಅವನಿಗೆ ಖಂಡಿತ ತಲುಪಿಸ್ತೀನಿ. ನನಗೆ ನೀವು ಇನ್ನೊಂದು ಸಹಾಯ ಮಾಡ್ಕೊಡ್ತೀರಾ? ಏನ್ ಸಹಾಯ?
ನನಗೆ ಒಂದೇ ಕೊನೆ ಆಸೆ ಇರೋದು, ಈ ಜೈಲಲ್ಲಿರೋ ಕೈದಿಗಳನ್ನ ಒಂದು ಸಲ ಅವರನ್ನ ಭೇಟಿ ಮಾಡೋ ಅವಕಾಶ ಮಾಡಿಕೊಡಿ. ಇದ್ಯಾವ ಆಸೆ? ಯಾಕೆ ಹೀಗೆ ಹಠ ಮಾಡ್ತಾ ಇದೀಯಾ? ಇದು ನಾನು ಮಾಡಕ್ಕಾಗಲ್ಲ ಅಂತ ಹೇಳಿದ್ನಲ್ಲ. ಮೇಷ್ಟ್ರೆ, ಒಂದ್ಸಲ ನೋಡಿ ಇದ್ ಸರಿಯಾಗಿದ್ಯಾ ಅಂತ. ಇದು ಮೊದ್ಲಿಗಿಂತ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಅನು, ಶಾರದಾ, ಇಲ್ಲಿ ಕೇಳಿ. ನಮ್ಮ ಮಹಾರಾಜ ಮತ್ತೆ ಅನಂತ ಬಟ್ಟೆಗಳು ವೇಷ ಎಲ್ಲ ರೆಡಿ ಇದೆಯಲ್ಲ? ಹಾ, ಎಲ್ಲ ರೆಡಿ ಆಗಿದೆ, ಬಂದ್ ಹಾಕೋಬೇಕಷ್ಟೇ. ಆದ್ರೆ ಅವರಿಬ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹೌದು ಮೇಷ್ಟ್ರೆ, ಅವ್ರಿನ್ನೂ ಬಂದಿಲ್ಲ. ನಾವು 7 ಗಂಟೆಗೆ ನಾಟಕ ಹೇಗ್ ಶುರು ಮಾಡಕ್ಕಾಗತ್ತೆ? ನಾನ್ ಬಂದಾಯ್ತು. ಅನಂತಣ್ಣ, ನೀವ್ ಸಮಯ ವ್ಯರ್ಥ ಮಾಡ್ಬೇಡಿ, ಬೇಗ ವೇಷ ಎಲ್ಲ ಹಾಕೊಳ್ಳಿ. ಅಮರಣ್ಣ, ನೀವೀಗ ಹೋಗಿ ಸೆಕೆಂಡ್ ಬೆಲ್ ಕೊಡಿ. ಸೆಕೆಂಡ್ ಬೆಲ್ಗೆ ನಾನು ಗುರುಗಳ ಜೊತೆಲಿ ಬರ್ತೀವಿ. ಗುರುಗಳು ಬಂದಿಲ್ಲ ಅಂದ್ರೆ ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ? ನಾನು ಗುರುಗಳಿಬ್ರು ಜೊತೆಲೆ ಬರ್ತಾ ಇದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿ ನೋಡಿದ್ರೆ ಅವರು ಕಾಣಿಸ್ಲೇ ಇಲ್ಲ. ನಾನು ಎಲ್ಲ ಕಡೆ ತುಂಬಾ ಹೊತ್ತು ಹುಡುಕ್ತೆ, ಆದ್ರೆ ಅವರೆಲ್ಲೂ ಕಾಣಿಸ್ಲೇ ಇಲ್ಲ. ನಾಟಕಕ್ಕೆ ತಡ ಆಗುತ್ತೆ ಅಂತ ನಾನು ಬಂದ್ಬಿಟ್ಟೆ. ಏನ್ ಹೇಳ್ತಿದ್ದೀರಾ ಅನಂತವ್ರೆ? ಗುರುಗಳನ್ನ ಪೊಲೀಸರು ಹಿಡ್ದಿಲ್ಲ ತಾನೆ? ಇಲ್ಲ, ಪೊಲೀಸರು ಹಿಡ್ಕೊಂಡಿಲ್ಲ. ಆದ್ರೆ ಅವರೆಲ್ಲ ಕಡೆ ತಿರುಗ್ತಾ ಇದಾರಷ್ಟೇ. ಪೊಲೀಸರ ಕಣ್ಣಿಂದ ತಪ್ಪಿಸ್ಕೋಬೇಕು ಅಂತ ಅಲ್ಲೇ ಬಚ್ಚಿಟ್ಕೊಂಡಿದ್ದೆ. ಸುಭಾಷ್ ಸಹಾಯದಿಂದ ನಾನು ಇಲ್ಲಿಗೆ ಬಂದೆ. ಸುಭಾಷ್ ಎಲ್ಲಿದ್ದಾನೆ? ಸುಭಾಷ್ ಹೊರಗಡೆ ಪೊಲೀಸರನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ದಾನೆ. ಅದಕ್ಕೆ ನಾನು ಇಲ್ಲಿವರೆಗೂ ಬರೋಕಾಯ್ತು. ಈ ಸುಭಾಷ್ ನೀನ್ ಹೋಗ್ಬೇಡ. ಸುಭಾಷ್ ಈ ಕಡೆಯಿಂದ ಬರೋದಿಲ್ಲ. ಈಗ ಅವನು ಜನರಿರೋ ಕಡೆ ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡ್ಸ್ಕೊಂಡ್ ಬರ್ತಾನೆ. ಸರಿ, ನಾವೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬೇಡ. ನನಗಂತೂ ಗುರುಗಳ ಬಗ್ಗೆ ತುಂಬಾ ಚಿಂತೆ ಆಗ್ತಿದೆ. ಅನಂತಣ್ಣ, ನಮ್ಮ ಹತ್ರ ಸಮಯ ಇಲ್ಲ, ನೀವ್ ಹೋಗಿ ಬೇಗ ತಯಾರಾಗಿ. ನನಗ್ ಚಿಂತೆ ಆಗ್ತಿರೋದು, ಅವರು ಚಾಣಕ್ಯನ್ ಪಾತ್ರ ಮಾಡ್ತಿದ್ರು. ಬೇರೆ ಯಾರ ಕೈಲೂ ಮಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಬಂದೇ ಬರ್ತಾರೆ ಮೇಷ್ಟ್ರೆ, ನೀವು ಚಿಂತೆ ಮಾಡಕ್ ಹೋಗ್ಬಿಡಿ. ಗುರುಗಳು ತುಂಬಾ ಜವಾಬ್ದಾರಿ ಇರುವಂತ ವ್ಯಕ್ತಿ, ಅವರು ಖಂಡಿತ ಇಲ್ಲಿಗೆ ಬಂದೇ ಬರ್ತಾರೆ. ಆದ್ರೆ ಅವರು ಸರಿಯಾದ ಸಮಯಕ್ಕೆ ಬರ್ತಾ ಇದ್ರೆ ನಾವ್ ನಾಟಕ ಹೇಗ್ ಶುರು ಮಾಡೋದು? ವಿಭಾ, ನೀನೇನಾದ್ರೂ ಹೇಳು. ನನಗೂ ಗೊತ್ತಿಲ್ಲ. ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ, ಗುರುಗಳು ಬಂದೇ ಬರ್ತಾರೆ. ಅನಂತಣ್ಣ, ನೀವು ಬೆಳಗ್ಗೆಯಿಂದ ಏನಾದ್ರು ತಿಂದ್ರ? ನಾನು ತಿನ್ನಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಲಾ? ಇಲ್ಲ, ಈಗ ಸದ್ಯಕ್ಕೆ ನನಗೇನು ಬೇಡ. ನಾನು ಮೊದಲು ತಯಾರಾಗ್ತೇನೆ. ಈಗಾಗ್ಲೇ ತಡ ಆಗೋಗಿದೆ. ನನ್ನಿಂದ ತೊಂದರೆ ಆಗೋದ್ ಬೇಡ. ನೀನ್ ಸ್ವಲ್ಪ ಚಹಾ ಕುಡಿ. ಸರಿ, ನಾನು ಚಹಾ ಮಾರವನ್ನ ಕರಿತೀನಿ ರೀ. ಏನಪ್ಪ, ಇಲ್ಲಿ ಬಾಯ್ಲಿ. ಎಲ್ರಿಗೂ ಚಹಾ ಕೊಡು, ಒಳಗ್ ಬಾ. ನಿನಗೆ ಟೀ ಆರ್ಡರ್ ಕೊಟ್ಟಿದ್ಯಾರು? ಸರ್, ನಾನು ಹೊರಗಡೆ ಚಾ ಮಾರ್ತಾ ನಿಂತಿದ್ದೆ. ಯಾರೋ ಒಬ್ರು ಬಂದು ಒಳಗೋಗಿ ಚಾ ಕೊಡು ಅಂದ್ರು. ನನಗೆ ನಿಜವಾಗ್ಲೂ ಏನು ಅಂತ ಗೊತ್ತಿಲ್ಲ ಸರ್. ಮುಕುಂದ್. ಎಸ್ ಸರ್. ಒಳಗ್ ಹೋಗೋದಕ್ಕಿರೋದು ಒಂದೇ ದಾರಿ. ಈ ಟೀ ಮಾರೋನ್ ಗೆಟಪ್ ಅಲ್ಲಿ ಹೋಗ್ಬೇಕು. ಒಳಗೆ ಎಂಟ್ರಿ ಆದ್ಮೇಲೆ ಅಲ್ಲಿ ಯಾರ್ ಇದಾರೆ ಅಂತ ತಿಳ್ಕೋಬಹುದು. ಇನ್ನೂ 2 ಚಹಾ ಇಟ್ಬಿಟ್ಟು ಹೋಗಪ್ಪ. ಇನ್ನೂ 2 ಬರೋರಿದ್ದಾರೆ. ಇಬ್ರು ಬರ್ತಾ ಇದಾರ? ಗುರುಗಳು ಒಬ್ರು, ಇನ್ನೊಬ್ರು ಯಾರು? ನಾನು. ಓಹೋ, ಜತಿನ್, ಬಾ. ನೋಡಿ ಯಾರು ಬಂದಿದ್ದಾರೆ ಅಂತ. ಇವತ್ ರಾತ್ರಿ ವೀರೇನ್ ಕೊನೆ ರಾತ್ರಿ. ಇವತ್ ರಾತ್ರಿ ವೀರೇನ್ ಬಗ್ಗೆ ಯೋಚನೆನ ಎಲ್ರಿಗೂ ಬರೋ ಹಾಗೆ ನಾವು ಮಾಡಬೇಕು. ನಾವೆಲ್ಲರೂ ಸೇರ್ಕೊಂಡ್ರು ಎಲ್ರ ಎದೆ ಒಳಗೂ ಬೆಂಕಿ ಹಚ್ಚಬೇಕು.
ಆಗ ಮಾತ್ರ ಪ್ರತಿ ಪರಿವಾರದಿಂದ ಒಬ್ಬೊಬ್ಬ ವೀರೇನ್ ಹುಟ್ಟೋದಕ್ ಸಾಧ್ಯ. ಅವ್ರು ಮಾತ್ರ ಭಾರತಾಂಬೆನ್ ಕಾಪಾಡೋದು. ಹೋಗಿ ನೀವೆಲ್ಲ ಬೇಗ ತಯಾರಾಗಿ ನಾಟಕ ಶುರು ಮಾಡಿ. ನಾಟಕ ಮುಗಿದ ಕೂಡಲೇ ನಾನು ಆಯುಧ ಖರೀದಿಗೆ ಹೋಗಿ ಬರ್ತೀನಿ. ಡಾಕ್ಟರ್ಗೆ ಈ ಲೆಟರ್ ಕೊಟ್ಟು ಬನ್ನಿ. ಮತ್ತು ಅವ್ರಿಗೆ ಹೇಳಿ ಅರ್ಲಿ ಮಾರ್ನಿಂಗ್ ರೈಟ್ ಟೈಮ್ಗೆ ಬರಬೇಕು ಅಂತ. ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಗಲ್ಲಿಗೇರಿಸಿದ ಮೇಲೆ ವೀರೇನ್ ಡೆಡ್ ಬಾಡಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ನಾವು ಯಾವುದಕ್ಕೂ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ನ ಇಟ್ಕೊಳ್ಳೋದು ಒಳ್ಳೇದು. You want to say something? ಸರ್, ವೀರೇನು ತನ್ನ ಕೊನೆ ಆಸೆ ಏನು ಅಂತ ನನ್ನ ಹತ್ರ ಹೇಳಿದಾನೆ. ಲಾಸ್ಟ್ ವಿಶ್. ವೀರೇನ್ ದತ್ತಗುಪ್ತನ ಲಾಸ್ಟ್ ವಿಶ್ ಏನೋ ತಿಂಡಿ ಅಲ್ವಾ? ಸರ್ಕಾರ ಅದನ್ನ ಅವತ್ತೇ ಕೊಟ್ಟಾಯ್ತಲ್ವಾ? ಅವತ್ತ ಆ ತಿಂಡಿನ ಅವನು ತಿಂದಿಲ್ಲ ಸರ್. ಅವತ್ತೇ ಅವನಿಗೆ ಜತಿನ್ ಮೋಸ ಮಾಡಿದಾನೆ ಅಂತ ಗೊತ್ತಾಗಿತ್ತು. ಹೇಳಿ, ಕ್ಯಾರಿ ಆನ್. ಯಾಕೆ ಸುಮ್ಮನಾದ್ರಿ? ಮಿಸ್ಟರ್ ಮಜುಮ್ದಾರ್, ಇದು ನನ್ನ ಹಾಬಿ. ಮತ್ತೆ ಇದರಿಂದಾಗಿ ಬಹಳ ಸಣ್ಣ ಸಣ್ಣ ವಿಷಯನೂ ಸಿಕ್ಕಾಕೊಳ್ಳುತ್ತೆ. A nice invention. ವೀರೇನ್ ದತ್ತಗುಪ್ತನ ಕೊನೆ ವಿಶ್ ಪೂರ್ತಿ ಆಗಿಲ್ಲ. ಈಗೇನ್ ಬೇಕು ಅವನಿಗೆ? ಸರ್, ಅವನ ಕೊನೆ ಆಸೆ ಜೈಲಲ್ಲಿರೋ ಕೈದಿಗಳ ಜೊತೆ ಮಾತಾಡಬೇಕು ಅಂತ. ಮಾತಾಡ್ಬೇಕಂತ ಕೈದಿಗಳ ಹತ್ರ? ಏನ್ ಮಾತು? ಅದು ನನಗೆ ಗೊತ್ತಿಲ್ಲ ಸರ್. ಆಲ್ ರೈಟ್, ಪರ್ಮಿಷನ್ ಗ್ರಾಂಟೆಡ್. ನಾನು ಪರ್ಮಿಷನ್ ಕೊಡ್ತೀನಿ. ಅವನ್ ಮಾತಾಡ್ಲಿ ಬಿಡಿ. ಒಂದೇ ದಿನ ತಾನೇ ಮಾತಾಡ್ತಾನೆ. ಗೋ ಅಹೆಡ್. ಅದು ಏನ್ ಮಾತಾಡ್ತಾನೋ ನಾವು ನೋಡೋಣ. ಎಸ್ ಸರ್. Veerayan Dattagupta, an emotional fool. ಸುಭಿ, ನಿನಗೆ ಕೊಟ್ಟಿರೋ ನಾಟಕದ ಜವಾಬ್ದಾರಿನೆಲ್ಲ ನೀನು ಸರಿಯಾಗಿ ನಿಭಾಯಿಸ್ತಿದ್ಯಾ ತಾನೆ? ಹಾ ಅಮ್ಮ. ಸಮಯ ಆಗೋಯ್ತಲ್ಲ, ಇನ್ನು ಯಾಕೆ ನಾಟಕ ಶುರು ಆಗಿಲ್ಲ ಸುಭಾಷ್? ಹೇಗೆ ಹೇಳಿ ಅಪ್ಪಂಗೆ? ಗುರುಗಳಿನ್ನೂ ಬಂದೇ ಇಲ್ಲ. ಅನಂತಣ್ಣ ಈಗಷ್ಟೇ ಬಂದ್ರು. ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ ಇಲ್ಲ, ಅದೇನೋ ಅಂದ್ರೆ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಸಮಯ ಆಯ್ತು, ಅದಕ್ಕೆ ತಡ ಆಗ್ತಿರೋದು. ಇನ್ನೇನ್ ಶುರು ಆಗುತ್ತೆ. ಬರ್ತೀನಿ.
ನಾವು ಸುಭಾಷ್ನ ಈ ನಾಟಕ ತಂಡದ ಜೊತೆಗೆ ಸೇರಿಸಿ ಒಳ್ಳೇದೇ ಮಾಡಿದ್ವಿ. ಸ್ವಲ್ಪ ದಿನ ಆದ್ರೂ ಇವನು ದೇಶ ಪ್ರೇಮ, ಸಾಧು, ಸನ್ಯಾಸಿಗಳು ಇದನ್ನೆಲ್ಲ ಮರೆತು ಆರಾಮಾಗಿದ್ದಾನಲ್ಲ. ಸುಭಾಷ್ ಅದನ್ನೆಲ್ಲ ಅಷ್ಟು ಸುಲಭಕ್ಕೆ ಮರಿತಾನೆ ಅನ್ಕೊಂಡಿದ್ಯಾ ಪ್ರಭಾ? ಹಾ, ಸ್ವಲ್ಪ ದಿನಕ್ಕೇನೋ ಸರಿ, ಯಾವಾಗ್ಲೂ ದೇಶ ದೇಶ ಅಂತಿದ್ದ. ಅದು ಅಲ್ಲದೆ ಈ ಕ್ರಾಂತಿಕಾರಿಗಳ ಭಾಷೆ ಅವನ್ ಕಿವಿ ಮೇಲೆ ಬೀಳ್ದಿರೋದೇ ಒಳ್ಳೇದು. ಮೇಷ್ಟ್ರೆ, ನಾಟಕದ ಸಮಯ ಆಗ್ತಾ ಬರ್ತಿದೆ. ಆದ್ರೆ ಗುರುಗಳಿನ್ನೂ ಬಂದಿಲ್ವಲ್ಲ? ಈಗ ನಂಗೆ ಚಿಂತೆ ಆಗ್ತಿದೆ, ಗುರುಗಳು ಎಲ್ಲಿ ಹೋದ್ರು ಅಂತ. ನನಗೂ ಅದೇ ಯೋಚನೆ ಆಗ್ತಿದೆ. ನೀವ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಅಕ್ಕ. ನೀವ್ ಯಾವ ಹಾಡನ್ನ ಹಾಡ್ಬೇಕೋ ಅದನ್ನ ಅಭ್ಯಾಸ ಮಾಡ್ತೀರಿ. ಮುಂದೆ ನೋಡೋಣ ಏನಾಗತ್ತೆ ಅಂತ. ಆದ್ರೆ ಸುಭಾಷ್ ಇಲ್ಲಿ ಇರ್ಬೇಕಾಗಿತ್ತಲ್ಲ, ಎಲ್ಲಿ ಹೋದ ಅವನು? ನಾನು ಇಲ್ಲಿದ್ದೀನಿ. ಆಯ್ತು, ನೀನ್ ಇಲ್ಲೇ ಇರ್ಬೇಕು. ನನ್ ತಂಡದಲ್ಲಿ ಒಬ್ಬ ಸದಸ್ಯ ಬರ್ತಾರೆ. ಗುರುಗಳು ಸರಿಯಾದ ಸಮಯಕ್ಕೆ ಬರ್ದೇ ಹೋದ್ರೆ ಅವ್ರನ್ನ ವೇದಿಕೆ ಕಳಿಸ್ಬೇಕು. ಜೊತೆಗೆ ನೀನ್ ಅಲ್ಲೇ ನಿಂತ್ಕೊಂಡು ಅವ್ರಿಗೆ ಪ್ರಾಂಪ್ಟ್ ಮಾಡ್ಬೇಕು. ಮೇಷ್ಟ್ರೆ, ನನ್ ಪ್ರಕಾರ ನಾವು ಜತಿನಣ್ಣ ಹೇಳಿರೋ ಮಾತನ್ನ ನಾವೆಲ್ಲರೂ ಪಾಲಿಸ್ಬೇಕು ಅನ್ಸತ್ತೆ. ಹೌದು ಮೇಷ್ಟ್ರೆ, ಜತಿನಣ್ಣ ನಮಗ್ ಹೇಳಿರೋ ಮಾತನ್ನ ನಾವ್ ಏನಾದ್ರೂ ಮಾಡಿ ಪಾಲಿಸ್ಲೇಬೇಕು. ಇಲ್ಲಿ ನಾಟಕ ನೋಡಕ್ ಬಂದಿರೋರ್ಗೆ ಈ ವಿಷಯ ಗೊತ್ತೇ ಇರಲ್ಲ. ನಮ್ ದೇಶಕ್ಕೋಸ್ಕರ ಹೋರಾಡಿದ್ದ ವೀರೇಂದ್ರ ದತ್ತನ್ನ ನಾಳೆ ಗಲ್ಲಿಗೆ ಏರಿಸ್ತಾ ಇದ್ದಾರೆ ಅಂತ. ಈ ವಿಷಯನ ಇಲ್ಲಿ ಸೇರಿರೋ ಜನರಿಗೆ ನಾವು ತಿಳಿಸದೇ ಇದ್ರೆ ಈ ನಾಟಕ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾಟಕದ ಕೊನೆ ದೃಶ್ಯಕ್ಕೂ ಮೊದಲು ನಾವ್ 4 ಜನ ಎದ್ದು ಈ ವಿಷಯನ ಜನರಿಗೆ ಹೇಳೋಣ. ನಾನು, ಪ್ರೋಮಿ ಅಕ್ಕ, ಸರಳ ಅಕ್ಕ ಮತ್ತೆ ಅನು ಅತ್ತೆ. ಸುಭಾಷ್, ನೀನೀಗ ಹೋಗಿ 3rd ಬೆಲ್ ಕೊಟ್ಬಾ. ಹೋಗು ಹೋಗು. ನಮಸ್ಕಾರ, ಶುಭ ಸಂಜೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ನಮ್ಮ ನಾಟಕ ಚಂದ್ರಗುಪ್ತ. ರಚನೆ ಶ್ರೀ ವಿಜೇಂದ್ರನಾಥ್ ರಾಯ್, ನಿರ್ದೇಶನ ಶ್ರೀಮತಿ ವಿಭಾವತಿ ಬೋಸ್. ಬ್ರಿಟಿಷರ ಅನಾಚಾರದ ವಿರುದ್ಧ ನಿಂತು ನಮ್ಮ ನಾಟಕವನ್ನ ಪ್ರೋತ್ಸಾಹಿಸೋಕೆ ಇಲ್ಲಿಗೆ ಬಂದಿರೋ ನಿಮ್ಮೆಲ್ಲರಿಗೂ ನಾನು ನಮ್ಮ ತಂಡದ ಪರವಾಗಿ ಅಭಿನಂದನಾ ಪೂರ್ವಕವಾಗಿ ಹೃದಯ ಪೂರ್ವಕವಾದ ಸ್ವಾಗತ ಕೋರ್ತೀನಿ. ಸ್ಥಾನ ಸಿಂಧೂ ನದಿ ದಡ. ದೂರದಲ್ಲಿ ಕಾಣಿಸುತ್ತಿದೆ ಒಂದು ಪರ್ವತ ಶ್ರೇಣಿ. ಅಲ್ಲಿ ಸಂಧ್ಯಾ ಕಾಲದಲ್ಲಿ ಉಪಸ್ಥಿತರಾಗಿದ್ದಾರೆ ಗ್ರೀಕ್ ಸಾಮ್ರಾಟ ಸಿಕಂದರ್ ಶಾ ಮತ್ತವರ ಸೇನಾಪತಿ ಸೆಲ್ಯೂಕಾಸ್. ಸಿಕಂದರ್ ಮತ್ತೆ ಸೆಲ್ಯೂಕಾಸ್ ಅಷ್ಟದಳದ ಮಧ್ಯ ಸೂರ್ಯದ ಥರ ನಿಂತಿದ್ದಾರೆ. ಅವರ ಪಕ್ಕದಲ್ಲೇ ರಾಜ್ಯ ಕನ್ಯೆ ತನ್ನ ತಂದೆಯ ಕೈ ಹಿಡಿದು ನಿಂತಿದ್ದಾಳೆ. ಇದು ಸುಭಾಷ್ ಧೋನಿ ತಾನೆ?
ಸತ್ಯ ಸೆಲುಕಸ್, ಎಷ್ಟು ವಿಚಿತ್ರ ಈ ದೇಶ. ಸತ್ಯ ಸೆಲುಕಸ್, ಎಷ್ಟು ವಿಚಿತ್ರ ಈ ದೇಶ. ಹಗಲಿಗೆ ಸೂರ್ಯನ ಪ್ರಖರ ಬಿಸಿಲಿನಲ್ಲಿ ಬೆವರಿಸಿದರೆ, ರಾತ್ರಿ ಆದ್ರೆ ಶುಕ್ಲ ಪಕ್ಷದ ಚಂದ್ರ ಹುಣ್ಣಿಮೆಯ ತಂಪಿನಲ್ಲಿ ಸ್ನಾನ ಮಾಡಿಸುತ್ತದೆ. ಕಗ್ಗತ್ತಲೆಯ ರಾತ್ರಿಯ ಉಜ್ವಲ ನಕ್ಷತ್ರಗಳು ಈ ಆಕಾಶದಲ್ಲಿ ಜಗಜಗಿಸಿದಾಗ ನಾನು ವಿಚಿತ್ರ ಆತಂಕದಲ್ಲಿ ನಿಲ್ಲುತ್ತೇನೆ. ನಾನು ವಿಚಿತ್ರ ಆತಂಕದಲ್ಲಿ ನಿಲ್ಲುತ್ತೇನೆ. ಪ್ರಾಕೃತಿಕ ವೈಚಿತ್ರ್ಯದ ಈ ಬೃಹದಾಕಾರದ ದೈತ್ಯವಾದ ನೀಲಾಕಾಶದ ಕಡೆಗೆ ನೋಡುತ್ತಿದ್ದರೆ ನಿರ್ಭಾವುಕನಾಗಿ ಭಾಸವಾಗುತ್ತದೆ. ಆದರೆ ಈ ಅಗಾಧವಾದ ಹಿಮಾಲಯ ಮತ್ತು ಮಿನುಗುವ ಬೆಳಕು ಅಚ್ಚರಿ ಮೂಡಿಸುತ್ತದೆ. ಇದರಾಚೆಗೆ ವಿಶಾಲವಾದ ನದಿ ತಮ್ಮ ಪೂರ್ತಿ ಯೌವನದಲ್ಲಿ ಉಕ್ಕಿ ಹರಿಯುತ್ತಿದೆ. ಮರುಭೂಮಿಯಲ್ಲಿ ಶುದ್ಧವಾದ ಗಾಳಿ ಸುಳಿದಾಡುತ್ತಾ ಓಡಾಡುತ್ತಿದೆ. ನಿಜ ಸಾಮ್ರಾಟ್. ನಿಜಾನೇ, ನನ್ನ ದೇಶ ಸಂಪತ್ ಭರಿತ ಹೌದು. ಆದ್ರೆ ನಮ್ಮ ದೇಶನ ಈ ಬ್ರಿಟಿಷರು ಕೆಟ್ಟ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಕೇಳಿದ್ರ ಸರ್, ನನಗೆ ಮೈಯೆಲ್ಲ ಉರಿತಾ ಇದೆ. ಒಬ್ಬೊಬ್ಬರ ಚರ್ಮನು ಸುಲಿಯುವಷ್ಟು ಸಿಟ್ಟು ಬರ್ತಾ ಇದೆ. ಮುಕುಂದ್, ಎಸ್ ಸರ್. ಅಲ್ಲಿಗೆ ಪೇದೆಗಳು ಹೋಗಿದ್ದಾರೆ. ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊ. ದೆನ್ ವಿ ವಿಲ್ ಟೇಕ್ ಆಕ್ಷನ್. ಸರ್, ಇದನ್ನ ಸುಭಾಷ್ ಬರ್ದಿದ್ದಾನೆ. ಸುಭಾಷ್ ಅವನಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಐ ವಿಲ್ ಟೀಚ್ ದಟ್ ಬಾಯ್ ಅ ಗುಡ್ ಲೆಸನ್. ಎಸ್ ಸರ್. ಮುಕುಂದ್, I can't bear this clapping. Stop it. Yes, sir. ಸರ್, ಯಾಕೇನಾಯ್ತು? ಸರ್, ನಾನ್ ಚಹಾ ತಗೊಂಡು ಒಳಗಡೆ ಹೋಗಿದ್ದೆ. ಅಲ್ಲಿ ಏನ್ ಕೇಳಿದೆ ಅಂದ್ರೆ ಯಾರೋ ಇಬ್ರು ಪೊಲೀಸರು ಭಯಕ್ಕೆ ಒಳಗ್ ಬಂದಿರ್ಲಿಲ್ಲ. ಸರ್, ಆ ಜಾನಕಿನಾಥ್ ಅವರ ಚಿಕ್ಕ ಮಗ ಹೊರಗಡೆ ಹೋಗಿ ನಮ್ಮವ್ರ ಹತ್ರನೇ ಜಗಳ ಮಾಡ್ತಾ ಇದ್ದ. ಜಗಳ ಮಾಡ್ತಾನೆ? ತುಂಬಾ ಕೆಟ್ಟ ಹುಡುಗ ಅವನು. ಇಲ್ಲ ಸರ್, ಅವ್ನ್ ಬೇಕು ಅಂತಾನೆ ಜಗಳ ಮಾಡಿದ್ದು. ಜಗಳದ ಮಧ್ಯದಿಂದ ಯಾರೋ ಒಬ್ಬ ಒಳಗಡೆ ಹೋಗ್ಬಿಟ್ಟ. ಇನ್ನೊಬ್ಬ ಹೋಗದೆ ಇದ್ರೆ ನಾಟಕ ಶುರುವಾಗಲ್ಲ. ಇನ್ನೊಬ್ಬನಿಗೋಸ್ಕರ ಅವರು ಕಾಯ್ತಾ ಇದ್ದಾರೆ, ಮತ್ತೆ ತುಂಬಾ ಚಿಂತೆಯಲ್ಲಿದ್ದಾರೆ. ನಾನ್ ಸರಿಯಾಗಿ ಗೆಸ್ ಮಾಡಿದ್ದೆ. ಸ್ವದೇಶಿಗಳು ಸೇರ್ಕೊಂಡಿದ್ದಾರೆ. ಅವ್ರಿಗೆ ಪೊಲೀಸ್ ಅಂದ್ರೆ ಸ್ವಲ್ಪನೂ ಭಯ ಇಲ್ಲ. ಸರ್, ಆ ವ್ಯಕ್ತಿ ಬಂದಿದ್ದಾನೆ. ಯಾವ ವ್ಯಕ್ತಿ? ಸರ್, ಅದೇ ಸರ್, ಅವತ್ತು ಅವನು ನಿಮ್ಮನ್ನ, ಅವನ ಹೆಸರು ಬಾಗ ಜತಿನ್. ಹಾ, ಬಾಗ ಜತಿನ್ ಒಳಗೆ ಹೋಗ್ತಿದ್ದಾಗೆ ಎಲ್ಲ ಸೇರ್ಕೊಂಡು ಮಾತಾಡ್ಸಿದ್ರು. ಐ ಟೋಲ್ಡ್ ಯು ಮುಕುಂದ್, ಈ ಬಾಗ ಜತಿನ್ ಬಂದೇ ಬರ್ತಾನೆ. ನಾವು ಅವನನ್ನ ಮಾತ್ರ ಬಿಡಬಾರ್ದು. ಹೇ, ಬೇರೆ ಇನ್ನೇನ್ ಕೇಳಿಸ್ಕೊಂಡೆ? ವಾಟ್ ಆರ್ ದೇ ಪ್ಲಾನ್ಸ್? ಸರ್, ಬಾಗ ಜತಿನ್ ನಾಟಕ ನೋಡಿದ್ಮೇಲೆ ಅದೇನೋ ಶಸ್ತ್ರ ಖರೀದಿಗೆ ಹೋಗ್ತಾನಂತೆ. ಆದ್ರೆ ಹಾಗಾಗಕ್ ಮೊದ್ಲೇ ನಮ್ಮ ವೆಪನ್ಸ್ಗೆ ಸಿಕ್ಕೊಂಡು ಸಾಯ್ತಾನವನು. ಮುಕುಂದ್. ಎಸ್ ಸರ್. ಗೆಟ್ 2 blankets ready. Fast. ಎಸ್ ಸರ್. ಈ ನಾಟಕದ 2ನೇ ಅಂಕ ಶುರುವಾಗುತ್ತಿದೆ. ಸ್ಥಾನ ಬಂದು ಹೀರಾಮಹಲ್. ರಾತ್ರಿಯ ಹೊತ್ತು ಹೆಲೆನ್ ಮಹಲಿನಲ್ಲಿ ಸಂಧ್ಯಾರತಿ ಮಾಡುತ್ತಿದ್ದಾಳೆ. ಅದೇ ಸಮಯದಲ್ಲಿ ಸೆಲುಕಾಸ್ ಓಡಿ ಬರುತ್ತಾನೆ. ಬಂದ ಕೂಡ್ಲೆ
ಒಂದು ಕೆಟ್ಟ ಸುದ್ದಿಯನ್ನು ಹೇಳುತ್ತಾನೆ. ಹೆಲೆನ್, ಸಾಮ್ರಾಟ್ ಸಿಕಂದರ್ ಮೃತರಾಗಿದ್ದಾರೆ. ಇದ್ ಹೇಗಾಯ್ತು? ಸೂರ್ಯ ಅಸ್ತನಾದರೆ ಪೃಥ್ವಿಗೆ ತಿಳಿಯದೆ ಆಮೇಲೆ ಇನ್ನೇನು ಉಳಿದಿಲ್ಲ. ಅವರು ನನ್ನನ್ನ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿ ಎಂದಿದ್ದಾರೆ. ಇಷ್ಟು ದೊಡ್ಡ ಮಹತ್ವಾಕಾಂಕ್ಷೆಯುಳ್ಳ ನೀವು ದೇಶದ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಹೇಗ್ ಸಾಧ್ಯ, ನೀವೇ ಹೇಳಿ. ಹೆಲೆನ್, ಸಾಮ್ರಾಟ್ ಸಿಕಂದರ್ ಏನನ್ನು ಮಾಡಿಲ್ಲವೋ ಅದನ್ನು ನಾನು ಮಾಡಿ ತೋರಿಸುತ್ತೇನೆ. ಏನು? ಭಾರತದ ಮೇಲೆ ವಿಜಯ. ಭಾರತದ ಮೇಲೆ ಜಯವೇ? ಹಾ, ಭಾರತದ ಗೆಲುವು. ಅದರಿಂದ ಏನ್ ಲಾಭ? ಕೀರ್ತಿ, ಕೀರ್ತಿ, ಹೇಳಿ ಅಪ್ಪ, ಉತ್ತರ ಸಿಗುತ್ತಿಲ್ಲವೇ? ಭಾರತದ ಮೇಲೆ ಜಯದಿಂದ ಏನು ಲಾಭ? ಸಿಕಂದರನನ್ನು ಸೋಲಿಸಿ ಲಾಭ ಕೀರ್ತಿ ಪಡೆಯೋದ್ರಿಂದ ನಮಗ್ ಸಿಗೋದಾದ್ರೂ ಏನು? ಕೀರ್ತಿ, ಕೀರ್ತಿ. ನೋಡಿದ್ರೆ ಶರತಣ್ಣ, ವಿಭಾತ್ಗೆ ನರೇನಣ್ಣಂಗೆ ಎಷ್ಟು ಚೆನ್ನಾಗಿ ಸಂಭಾಷಣೆ ನೆನ್ಪು ಮಾಡ್ಕೊಟ್ರು. ಆ ನರೇನಣ್ಣ ಅಂತೂ ನನ್ನ ಪ್ರಾಂಪ್ಟ್ನ ಕೇಳಿಸ್ಕೊಳ್ಳೇ ಇಲ್ಲ. ನಾನು ಹೇಳ್ಕೊಟ್ಟಿದ್ದು ಪ್ರೇಕ್ಷಕರಿಗೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಅಂದ್ರೆ ನೀನು ವಿಭಾತ್ಗೆ ಹೇಳ್ಕೊಟ್ಟಿದ್ ಯಾರಿಗೂ ಗೊತ್ತಾಗಿಲ್ಲ ಅಂತನಾ? ನನಗೂ ಹಾಗೆ ಅನಿಸ್ತಾ ಇದೆ. ಪೊಲೀಸರ, ಈಗ ಏನ್ ಮಾಡೋದು? ಶರತಣ್ಣ, ನಾನು ಈಗ್ಲೇ ಬರ್ತೀನಿ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ನಾಟಕ ನಡೆಯುವಾಗ ನೀನ್ ಎಲ್ಲಿಗೆ ಹೋಗ್ತೀಯಾ? ಯಾರಾದ್ರೂ ಡೈಲಾಗ್ ಮರ್ತೋದ್ರೆ ನೀವು ಹೇಳ್ಕೊಡಿ. ಇಲ್ಲಿ ನಾನು ಎಲ್ಲರ ಡೈಲಾಗ್ನೂ ಬರ್ದಿದ್ದೀನಿ. ನಾನು ಈಗ್ಲೇ ನೀರು ಕುಡ್ಕೊಂಡು ಬರ್ತೀನಿ ರೀ. ಅಲ್ಲ, ನನ್ ಮಾತ್ ಅನಂತಣ್ಣ. ಸುಬಿ, ಇಲ್ಲೇನ್ ಮಾಡ್ತಾ ಇದೀಯಾ? ಪ್ರಾಂಪ್ಟ್ ಮಾಡ್ತಾ ಇಲ್ವಾ? ಕಂಬಳಿ ಹೊತ್ಕೊಂಡು ಪೊಲೀಸರು ಒಳಗ್ ಬಂದಿದ್ದಾರೆ. ನಾನು ಇದನ್ನ ಯಾರಿಗೂ ಹೇಳಿಲ್ಲ, ಯಾಕಂದ್ರೆ ನಾಟಕಕ್ಕೆ ತೊಂದರೆ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಈ ನಾಟಕ ನಿಲ್ಲೋ ಹಾಗಿಲ್ಲ. ನನಗೆ ಭಯ ಆಗ್ತಿರೋದು ನಿಮ್ ಬಗ್ಗೆ ಮತ್ತೆ ಗುರುಗಳ ಬಗ್ಗೆ. ಹೇಗಿದ್ರು ನೀವೆಲ್ಲರೂ ನಾಟಕದ ವೇಷ ಹಾಕೊಂಡಿದ್ದೀರಾ. ನನ್ಗನ್ಸುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅಂತ. ಯಾವ್ದಕ್ಕೂ ನೀವು ಒಂದ್ಸಲ ಗುರುಗಳಿಗೆ ವಿಷಯ ತಲುಪಿಸಿ. ನನಗೇನು ತೊಂದರೆ ಇಲ್ಲ. ತೊಂದರೆ ಇರೋದು ಅಲ್ಲಿರೋರ್ಗೆ. ಯಾಕೆಂದ್ರೆ ಜತಿನಣ್ಣ ಕೂತಿದಾರಲ್ಲಿ. ಪೊಲೀಸರು ಅವರನ್ನ ಹಿಡ್ಕೊಂಡು ಹೋಗ್ತಾರಾ? ಅಗಸ್ಟಿನ್ ಅವರು ನಿನ್ನ ಕೋಣೆ ಒಳಗಡೆ ಕೂರಿಸಿ ಊಟ ಕೊಡು ಅಂತ ಹೇಳಿದ್ದಾರೆ. ಯಾಕೆ ಭಯ ಅಂತ? ಈ ಸಮಯದಲ್ಲಿ ನೀನು ಅದನ್ನೆಲ್ಲ ಕೇಳಬೇಡ. ನೀನ್ ಕೇಳ್ದಾಗೆ ಕೈದಿಗಳನ್ನ ಭೇಟಿ ಮಾಡೋಕೆ ನಿನಗೆ ಅನುಮತಿ ಕೊಟ್ಟಿದ್ದಾರೆ ಅವರು. ಹೋಗು, ಕೈದಿಗಳನ್ನ ಭೇಟಿ ಮಾಡ್ಕೊಂಡು ಬಾ. ನೀವು ಕೊನೆಗೆ ನಮ್ಮ ಸ್ವದೇಶಿ ಗುಂಪಿಗೆ ಸೇರಿದ್ರಲ್ಲ, ನನಗೆ ಮಾತಾಡೋದಕ್ಕೆ ಅನುಮತಿ ಕೊಡಿಸಿದ್ರಿ.
ಅಲ್ಲ, ನೀನು ಒಂದೇ ಮಾತರಮ್ಮ ಹೇಳಿದ್ದಕ್ಕೆ ಪೊಲೀಸ್ನವ್ರು ಹೊಡೆದ್ರಲ್ಲ, ನಿನಗೆ ತುಂಬಾ ನೋವಾಯ್ತಾ? ಇಲ್ಲ, ಹೊಡೆದಿಲ್ಲ. ಸ್ವದೇಶಿಗಳು ಹೊಡೆದ್ರೆ ನೋವಾಗುತ್ತೆ ಅಂತ ಯಾರು ಹೇಳಿದ್ದು? ನೀವೆಲ್ಲ ಯಾವಾಗ ನಿರ್ಧಾರ ಮಾಡ್ತಿರೋ ದೇಶ ಸೇವೆ ಮಾಡಬೇಕು ಅಂತ, ಆಗ ನಿಮ್ಗೆ ಯಾವುದೇ ಕಷ್ಟ ಆಗ್ಲಿ ನೋವಾಗ್ಲಿ ಆಗೋದಿಲ್ಲ. ಯಾವುದೇ ಭಯ ಇರಲ್ಲ, ಬರೀ ಪ್ರೀತಿ, ದೇಶ ಪ್ರೇಮ ಇರುತ್ತೆ. ನೀನ್ ಹೇಳ್ತಿರೋದೆಲ್ಲ ಸುಮ್ಮನೆ ಕತೆ ಕಣಯ್ಯ. ಒಬ್ನೇ ಎಷ್ಟು ಅಂತ ಹೋರಾಟ ಮಾಡ್ತೀಯ? ದೇಶಕ್ಕೋಸ್ಕರ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳು? ಆಗುತ್ತೆ, ಖಂಡಿತ ಆಗುತ್ತೆ. ದೇಶ ಅಂದ್ರೆ ಏನ್ ಬೇರೆನಾ? ದೇಶ ಅಂದ್ರೆ ಅಮ್ಮ. ಅಮ್ಮನ ಆರೋಗ್ಯ ಕೆಟ್ಟು ಅವ್ರಿಗೆ ಕಷ್ಟ ಆಗ್ತಿದ್ರೆ ಅವ್ರ ಕಷ್ಟ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಇಲ್ಲ ತಾನೆ? ಅದೇ ತರ ದೇಶ ಅನ್ನೋ ತಾಯಿಗೆ ಸಹಾಯ ಮಾಡಿದ್ರೆ ಕಷ್ಟ ಆಗೋದಿಲ್ಲ, ನೋವಾಗೋದಿಲ್ಲ, ಭಯ ಆಗೋದಿಲ್ಲ. ಆದ್ರೆ ಅಮ್ಮನೇ ಇಲ್ದಿರೋರ್ಗೆ ದೇಶ ಸೇವೆ ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ? ಯಾಕಾಗಲ್ಲ? ಯಾಕಾಗಲ್ಲ ಅಂತ ಹೇಳ್ತೀಯಾ? ನಾನು ಕಳ್ತನ ಮಾಡಿ ಜೈಲಿಗೆ ಬಂದಿದ್ದೀನಿ ಅಂತ ನಮ್ಮಮ್ಮ ನನಗೆ ಎಲ್ರ ಮುಂದೆನೂ ಏನಂದ್ರು ಗೊತ್ತಾ? ಯಾವತ್ತಿಗೂ ನನಗೆ ಮುಖ ತೋರಿಸ್ಬೇಡ ಅಂದ್ರು. ನಿನಗ್ ಬೇಕಿರೋದು ನಿಮ್ ತಾಯಿಗೆ ನಿನ್ ಹೆಸರಿಂದ ಗೌರವ ಸಿಗ್ಬೇಕು. ನಿನ್ ಹೆಸರು ಹೇಳಿ ಅಮ್ಮ ತಲೆ ಎತ್ಕೊಂಡು ಹೆಮ್ಮೆಯಿಂದ ಓಡಾಡೋದು ನಿನ್ಗಿಷ್ಟ ಇಲ್ವಾ? ಎಲ್ರೆದುರಿಗೆ ಅವಳು ಈತ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳಿದ್ರೆ ನಿನ್ ಖುಷಿ ಆಗುತ್ತಾ ಇಲ್ವೋ? ಅಂತ ಕೆಲಸ ಯಾವ್ದಿದೆ ನಮ್ಮಮ್ಮ ಖುಷಿ ಆಗುವಂಥದ್ದು? ಇದೆ, ಭಾರತಾಂಬೆ ಸೇವೆ ಇದೆ, ದೇಶದ ಸೇವೆ. ನಾಳೆ ನನ್ನ ನೇಣಿಗಾಕ್ತಾರೆ, ನನ್ನ ಸ್ನೇಹಿತರು ನನಗೋಸ್ಕರ ಅಳ್ತಾರೆ. ಆದ್ರೆ ಅವ್ರಿಗೆ ನಾಚಿಕೆ ಆಗಲ್ಲ, ಯಾಕಂದ್ರೆ ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತಿದ್ದೀನಿ. ಈ ಈ ಕಳ್ತನ ದರೋಡೆಯಿಂದ ಯಾವುದೇ ಪ್ರಯೋಜನ ಇಲ್ಲ. ನಮ್ ಸುಂದರವಾದ ದೇಶನ ಬ್ರಿಟಿಷರು ದೋಚ್ತಾ ಇದ್ದಾರೆ. ಈ ಬ್ರಿಟಿಷರು ನಮ್ ದೇಶನ ಧ್ವಂಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಅವ್ರ ವಿರುದ್ಧ ಹೋರಾಡಬೇಕು. ಇದೇ ನಮ್ಮ ಗುರಿ ಆಗಿರ್ಬೇಕು. ನಮ್ಗೆ ಈ ದಾರಿ ಯಾರು ತೋರಿಸ್ತಾರೆ? ಆರ್ಡರ್ ಕ್ಯಾನ್ಸಲ್ಡ್. ವೀರೇನ್ ಇವತ್ತು ಕೂಡ ಅವನ ಸೆಲ್ಲಲ್ಲೇ ಊಟ ಮಾಡಬೇಕು. ಐ ವಾಸ್ ಕೇರ್ಡ್ ಆಫ್ ದಿಸ್ ಓನ್ಲಿ. ನನಗೆ ಇದೇ ಭಯ ಇತ್ತು. ವೀರೇನ್ ಕ್ರಿಮಿನಲ್ಗಳಿಗೆಲ್ಲ ಸ್ವದೇಶಿ ಭಾವನೆ ಇಂಜೆಕ್ಟ್ ಮಾಡ್ತಿದ್ದಾನೆ. ಕಾಲ್ ಹಿಮ್. ವೀರೇನ್, ಬಾ ಇಲ್ಲಿ. ಸಾರ್ ನಿನ್ನ ಇನ್ನು ಮುಂದೆ ಆಚೆ ಬಿಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ನೀನು ಒಳಗೆ ಇರಬೇಕು, ಗೊತ್ತಾಯ್ತಾ? ನಾನು ಬರ್ತೀನಣ್ಣ. ಸಾಹೇಬರಿಗೆ ಭಯ ಆಗ್ತಿದೆ. ಜೈಲಿಂದ ಹೊರಗೋದ್ಮೇಲೆ ಕಟಕಲ್ಲಿರೋ ಸ್ಕೂಲ್ ಮಾಸ್ಟರ್ ಬೆನ್ನಿ ಮಾಧವ್ ಅವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ನೀವು ಅವ್ರ ಹತ್ರ ಹೋಗಿ ಅವ್ರು ನಿಮಗೆ ದಾರಿ ತೋರಿಸ್ತಾರೆ. ವೀರೇನ್, ಬಾ ಬೇಗ. ಒಂದೇ ಮಾತರಂ, ವಂದೇ ಮಾತರಂ. ಇಬ್ರು ಇಬ್ರಿಂದ 2,000 ಆಗ್ತಾರೆ. 2,000 2 ಲಕ್ಷ ಆಗುತ್ತೆ. ಇವರಿಬ್ರು ಒಂದೇ ಮಾತ್ರ ಹೇಳಿದ ಕೂಡಲೇ ನಿಮಗೆ ಭಯ ಆಗ್ತಿದ್ಯಾ? ನಾಳೆ ಇಡೀ ದೇಶ ಒಂದಾಗುತ್ತೆ. ನಾಳೆ ಎಲ್ಲರ ಬಾಯಲ್ಲೂ ಒಂದೇ ಮಾತರಂ ಅನ್ನೋ ಮಂತ್ರ ಬರುತ್ತೆ. ಆಗ ಏನ್ ಮಾಡ್ತೀರಾ? ಈ ಮಂತ್ರ ಎಲ್ಲ ಕಡೆ ಕೇಳಿಸುತ್ತೆ, ತುಂಬಾ ಜೋರಾಗಿ ಕೇಳಿಸುತ್ತೆ. ಆಗೇನ್ ಮಾಡ್ತೀರಾ? ಹೇಗ್ ಸಹಿಸ್ಕೋತೀರಾ? Just shut up! Charge them! ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಿಮ್ಮ ಮಗನ ಬಳಿ ನೀವಿಷ್ಟು ನಿಷ್ಠೂರಳಾಗಬೇಡಿ ಮಾತೆ. ನೀವೇ ನನ್ನ ಸರ್ವಸ್ವ. ನೀವು ನನ್ನ ತಾಯಿ ಮಾತ್ರ ಅಲ್ಲ,
ನೀವೇ ನನ್ನ ಧರ್ಮ, ನೀವೇ ನನ್ನ ಸಾಧನೆ, ನೀವೇ ನನ್ನ ದೇವರು. ನಿಮ್ಮ ಆಜ್ಞೆಯೇ ನನಗೆ ಆಶೀರ್ವಾದ ಮಾತೆ. ಇದೇ ಸತ್ಯವಾಗಿದ್ದರೆ ಯುದ್ಧಕ್ಕಾಗಿ ಸಿದ್ಧನಾಗು. ಏಕೆ ನನ್ನ ಮಾತು ಕೇಳುವುದಿಲ್ಲವೇ? ಜೊತಿನಣ್ಣ, ಯಾಕನಂತ್ ನೀನ್ ಯಾಕೆ ಇಲ್ಲಿಗೆ ಬಂದೆ? ಹಿಂದೆಗಡೆ ಪೊಲೀಸರು ಬಂದು ನಿಂತಿದ್ದಾರೆ. ಪೊಲೀಸ್ನವರಾ? ಅನಂತಣ್ಣ ಇಷ್ಟೊತ್ತಾದ್ರೂ ಏನ್ ಮಾಡ್ತಾ ಇದ್ದಾರೆ? ಈಗ ಇನ್ನೇ ನಂದ ಮತ್ತೆ ಚಂದ್ರಗುಪ್ತನ್ ಯುದ್ಧ ದೃಶ್ಯ ಇದೆ. ಅನಂತಣ್ಣ ಬರ್ಬೇಕಿತ್ತಲ್ವಾ? ಯಾಕೆ ಬಂದಿಲ್ಲ? ಏನಾದ್ರೂ ತೊಂದರೆ ಆಯ್ತಾ? ಜತಿನಣ್ಣನ ಪೊಲೀಸರೇನಾದ್ರೂ ಹಿಡಿಯೋಕ್ ಬಂದ್ರೆ ಅವರು ಓಡೋಗ್ತಾರೆ ಅಲ್ವಾ? ನೋಡಲ್ಲಿ, ಅವರು ಬರ್ತಾ ಇದ್ದಾರೆ, ಇಲ್ಲಿಗೆ ಬರ್ತಾ ಇದ್ದಾರೆ. ಏಳು ಚಂದ್ರಗುಪ್ತ, ಸಿದ್ಧನಾಗು. ಈ ಕೆಲಸವನ್ನು ನೀನಷ್ಟೇ ಮಾಡಲು ಸಾಧ್ಯ. ಪ್ರಜ್ವಲಿಸುವ ಸೂರ್ಯನಂತೆ ಬಲಶಾಲಿಯಾಗಿ ಸಿದ್ಧನಾಗು. ಭಯ ಬೇಡ, ಯಾವುದೇ ಭಯ ಬೇಡ. ಒಬ್ಬ ಚಂದ್ರಗುಪ್ತನೇ ಶತಶತ್ರುಗಳಿಗೆ ಸಮಾನ. ಯಾರಿಗೂ ಈ ನನ್ನ ಶಿಷ್ಯನನ್ನು ಸೋಲಿಸುವ ಶಕ್ತಿ ಇಲ್ಲ. ಸರ್, ಅಲ್ಲಿ ಕೂತಿದ್ದಾನೆ ನೋಡಿ ಭಾಗ ಜತಿನ್.